ಎಲ್ಲರಿಗೂ ನಮಸ್ಕಾರ. ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕನ್ನಡ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡ ಸಂಧಿಗಳು ಎಂದರೇನು ಮತ್ತು ಅವುಗಳ ಪ್ರಕಾರದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಕನ್ನಡ ಸಂಧಿಗಳು ಎಂದರೇನು? ಕನ್ನಡ ಭಾಷೆಯ ಪದ ಪ್ರತ್ಯಯಗಳು ಅಥವಾ ಪದಗಳು ಸೇರಿದಾಗ ಆಗುವ ಸಂಧಿಗಳನ್ನು ಕನ್ನಡ ಸಂಧಿಗಳೆಂದು ಕರೆಯಲಾಗಿದೆ. ವಿವರಣೆ: ಕನ್ನಡ ಭಾಷೆಯ ಪದಗಳು ಸೇರಿದಾಗ ಆಗುವ ಸಂಧಿಗಳನ್ನು ಕನ್ನಡ ಸಂಧಿಗಳೆಂದು ಕರೆಯಲಾಗುತ್ತದೆ. ಕನ್ನಡ ಭಾಷೆಯ ಪದಗಳು ಮಾತ್ರ ಸೇರಿಕೊಂಡು ಆಗುವ ಸಂಧಿಗಳನ್ನು ಕನ್ನಡ ಸಂಧಿಗಳೆಂದು ಕರೆಯುತ್ತೇವೆ. ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಮತ್ತು ಪ್ರಕೃತಿ ಭಾವ ಇವನ್ನು ಕನ್ನಡ ಸಂಧಿಗಳೆಂದು ಕರೆಯುತ್ತೇವೆ. ಇವು ಕನ್ನಡ ಸಂಧಿಯ ಪ್ರಕಾರಗಳು. ಹಾಗಾದರೆ ಮೊದಲನೇ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದು ಲೋಪಸಂಧಿ. ಲೋಪಸಂಧಿ ಎಂದರೇನು? ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವದಲ್ಲಿರುವ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು. ಅದಕ್ಕೆ ಲೋಪಸಂಧಿ ಎಂದು ಹೆಸರು. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದಲ್ಲಿರುವ ಸ್ವರವು ಯಾವುದೇ ರೀತಿಯಲ್ಲಿ ಪದದ ಅರ್ಥ ಕೆಡದಂತೆ ಪೂರ್ವ ಪದದ ಸ್ವರವು ಲೋಪವಾದರೆ ಅದನ್ನು ಲೋಪಸಂಧಿ ಎಂದು ಕರೆಯುತ್ತಾರೆ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವದಲ್ಲಿರುವ ಸ್ವರವು ಯಾವುದೇ ರೀತಿಯ ಅರ್ಥ ಕೆಡದಂತೆ ಮಾತ್ರ ಲೋಪವಾದರೆ ಅದನ್ನು ಲೋಪಸಂಧಿ ಎಂದು ಕರೆಯುತ್ತಾರೆ. ಉದಾಹರಣೆಗೆ, ಸೊಳ್ಳೆಗಳಿಲ್ಲದಂತೆ ಎಂಬ ಪದವು ಬಿಡಿಸಿದಾಗ ಸೊಳ್ಳೆಗಳು ಪ್ಲಸ್ ಇಲ್ಲದಂತೆ ಸೊಳ್ಳೆಗಳಿಲ್ಲದಂತೆ ಆಗುತ್ತದೆ. ಇಲ್ಲಿ ಸೊಳ್ಳೆಗಳು ಪ್ಲಸ್ ಇಲ್ಲದಂತೆ ಪೂರ್ವದಲ್ಲಿರುವ ಸ್ವರ ಲೋಪವಾಗಿದೆ. ಅಂದರೆ ಲಕಾರದ ಮೇಲಿರುವ ಊಕಾರ ಲೋಪವಾಗಿದೆ. ಸೊಳ್ಳೆಗಳು ಎಂಬುದರಲ್ಲಿ ಲಕಾರದ ಮೇಲಿರುವ ಊಕಾರ ಲೋಪವಾಗಿದೆ. ಎರಡನೇ ಉದಾಹರಣೆ, ಕಲಿಯದಿರುವುದು. ಇದನ್ನು ಬಿಡಿಸಿದಾಗ ಕಲಿಯದೆ ಪ್ಲಸ್ ಇರುವುದು ಎಂದಾಗುತ್ತದೆ. ಈ ಪದದಲ್ಲಿ ದಕಾರದ ಮೇಲಿರುವ ಏಕಾರ ಲೋಪವಾಗಿದೆ. ಹಾಗಾಗಿ ಇದು ಲೋಪಸಂಧಿಯಾಗುವುದು. ಮೂರನೆಯದು ಒಳ್ಳೆಯದಲ್ಲ. ಇದು ಬಿಡಿಸಿದಾಗ ಒಳ್ಳೆಯದು ಪ್ಲಸ್ ಅಲ್ಲ ಎಂದಾಗುತ್ತದೆ. ಇಲ್ಲಿ ದಕಾರದ ಮೇಲಿರುವ ಊಕಾರವು ಲೋಪವಾಗಿದೆ. ಈ ಪದಗಳಲ್ಲಿ ಯಾವುದೇ ರೀತಿಯ ಅರ್ಥ ಕೆಡದಂತೆ ಸ್ವರಗಳು ಲೋಪವಾಗಿವೆ. ಇನ್ನೊಂದು ಊರೂರು. ಊರು ಪ್ಲಸ್ ಊರೂರು ಎಂದಾಗಿದೆ. ಇಲ್ಲಿ ರಕಾರದ ಮೇಲಿರುವ ಊಕಾರವು ಲೋಪವಾಗಿದೆ. ಹಾಗಾಗಿ ಇದು ಸಹ ಲೋಪಸಂಧಿ. ಅದೇ ರೀತಿ ದೇವರು, ಅವನ, ದೇವರಿಂದ, ಅವನಂತೆ ಇನ್ನೂ ಇವೆ. ದೇವರಿಂದ ಹೇಗಾಗುತ್ತಂದರೆ ದೇವರು ಪ್ಲಸ್ ಇಂದ. ದೇವರಿಂದ ಪದ ಬಿಡಿಸಿದಾಗ ದೇವರು ಪ್ಲಸ್ ಇಂದ. ಇಲ್ಲಿ ರಕಾರದ ಮೇಲಿರುವ ಊಕಾರ ಯಾವುದೇ ರೀತಿಯ ಅರ್ಥ ಕೆಡದಂತೆ ಲೋಪವಾಗಿದೆ. ಇನ್ನು ಅವನಂತೆ ಪದವು ಅವನ ಪ್ಲಸ್ ಅಂತೆ. ಇಲ್ಲಿ ನಕಾರದ ಮೇಲಿರುವ ಅಕಾರ ಲೋಪವಾಗಿದೆ. ಹಾಗಾಗಿ ಇವೆಲ್ಲವೂ ಲೋಪಸಂಧಿಯಾಗಿವೆ. ಇವು ಅರ್ಥ ಕೆಡದಂತೆ ಸ್ವರಗಳು ಲೋಪವಾಗಿವೆ. ಲೋಪಸಂಧಿಯ ನಿಯಮವೇನೆಂದರೆ, ಸ್ವರದ ಮುಂದೆ ಸ್ವರ ಬಂದು ಸಂಧಿ ಮಾಡಿದಾಗ ಅರ್ಥ ಕೆಡದಂತಿದ್ದರೆ ಹಿಂದಿನ ಸ್ವರ ಅಥವಾ ಪೂರ್ವದ ಸ್ವರ ಲೋಪವಾಗುತ್ತದೆ. ಲೋಪ ಎಂದರೆ ಇಲ್ಲದಂತಾಗುತ್ತದೆ, ಕಾಣದಾಗುತ್ತದೆ ಎಂಬ ನಿಯಮವನ್ನು ಲೋಪಸಂಧಿ ಹೊಂದಿದೆ.